ಸ್ತೋತ್ರ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ. ಈ 2022 ಏಪ್ರಿಲ್ ತಿಂಗಳ ಪ್ರಾರಂಭ ಭಾನುವಾರ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು ಅವಕಾಶವನ್ನು ಕೊಟ್ಟಿರುವಾಗ ನಮ್ಮ ಹೃದಯದ ಅಂತರಾಳದಿಂದ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾಗಿದೆ ಎಂಬುದಾಗಿ ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ. ಸೇನಾಧೀಶ್ವರನಾದ ಯೆಹೋವನ ಸನ್ನಿಧಾನದಲ್ಲಿ ಈ ಬೆಳಗಿನ ಜಾಬದಲ್ಲಿ ಮತ್ತು ನಾವು ಸೇರಿ ಬರುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಸಂದರ್ಭವನ್ನು ಕೊಟ್ಟಿರುವಾಗ ನಮ್ಮನ್ನೇ ದೇವರ ಸನ್ನಿಧಾನಕ್ಕೆ ಸಮರ್ಪಿಸಿ ಇಂದಿನ ಆರಾಧನೆಗೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವ. ಹಲ್ಲೆಲೂಯಾ, ಸ್ತೋತ್ರ. ನಮ್ಮನ್ನು ಬಲವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಪರಿಶುದ್ಧ ದಿನಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಹೌದು ಕರ್ತನೆ, ಈ ವಾರದ ಮೊದಲನೇ ದಿನದಲ್ಲಿ ಕರ್ತನೆ, ನಿಮ್ಮ ಮಕ್ಕಳಾದ ನಾವು ನಿಮ್ಮ ಸನ್ನಿಧಾನದಲ್ಲಿ ಸೇರಿ ಬರುವಂತೆ ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಒಂದು ಶ್ರೇಷ್ಠವಾದಂತಹ ಸಮಯಕ್ಕಾಗಿ ನಾವು ನಿಮಗೆ ವಂದನೆಯನ್ನು ಸಲ್ಲಿಸುವಂಥವರಾಗಿದ್ದೇವೆ. ಹೌದು ಕರ್ತನೆ, ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ಉಲ್ಲಾಸಿಸಿ ಆನಂದಿಸೋಣ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನೋಡುತ್ತೇವೆ ಸ್ವಾಮಿ. ಈ ದಿನದಲ್ಲಿ ಕರ್ತನೆ ಮತ್ತೊಂದು ಕರ್ತನೆ, ನಿಮ್ಮ ಪ್ರೀತಿಯನ್ನು, ನಿಮ್ಮ ಕರುಣೆಯನ್ನು, ನಿಮ್ಮ ನಂಬಿಗಸ್ತಿಕೆಯನ್ನು ಕರ್ತನೆ, ನಿಮ್ಮ ಉಪಕಾರಗಳನ್ನು ಸ್ಮರಿಸಿ ನಿಮ್ಮನ್ನು ಸ್ತುತಿಸುವಂತೆ, ನಿಮ್ಮನ್ನು ಆರಾಧಿಸುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಆರಾಧನೆಗೆ ಅಡ್ಡಿಯಾಗಿ ಕರ್ತನೆ ನಮ್ಮ ಜೀವಿತದಲ್ಲಿರುವಂಥ ಎಲ್ಲ ಪಾಪಗಳನ್ನು, ಎಲ್ಲ ಮಾಲಿನ್ಯಗಳನ್ನು ಮತ್ತೊಂದು ತೊಳೆದು ನಮ್ಮನ್ನು ಶುದ್ಧಿಪಡಿಸಿ ಎಂಬುದಾಗಿ ನಿಮ್ಮ ನಾಮದಲ್ಲಿ ಬೇಡುವಂಥವರಾಗಿದ್ದೇವೆ ಸ್ವಾಮಿ. ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪವನ್ನು ನಿವಾರಿಸಿ ನಮ್ಮನ್ನು ಶುದ್ಧಿಪಡಿಸಿದೆ ಎಂಬುದಾಗಿ ನಿನ್ನ ವಾಕ್ಯದ ನೋಡುತ್ತೇವೆ. ದಾವೀದನು ಹಾಡಿದ ರೀತಿಯಲ್ಲಿ ಕರ್ತನೆ, ಇಸ್ಸೋಪ್ ಗಿಡದ ಬರಲಿನಿಂದ ನೀರನ್ನು ಚಿಮುಕಿಸಿ ಎಂಬಂತೆ ನಮ್ಮ ಅಶುದ್ಧತ್ವವನ್ನು ತೊಳೆದು ಬಿಡು ಎಂಬುದಾಗಿ ಈ ಮುಂಜಾನೆಯಲ್ಲಿ ಮತ್ತೊಂದು ಕರ್ತನೆ ನಿಮ್ಮ ರಕ್ತವನ್ನು ಪ್ರೋಕ್ಷಿಸಿ ನಮ್ಮನ್ನು ಶುದ್ಧಿಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪರಿಶುದ್ಧನಾಥ ದೇವರನ್ನ ಪರಿಶುದ್ಧತೆ ಆರಾಧಿಸುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡಪ್ಪ ಸ್ವಾಮಿ. ಆರಾಧನೆಯ ಆದಿಯಿಂದ ಅಂತ್ಯದವರೆಗೆ ನಿನ್ನ ಸಾನ್ನಿಧ್ಯದಲ್ಲಿ ನಾವು ಆಗಿರುವಂತೆ ನೀನು ಕೃಪೆ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೆನ್. ಈ ಮುಂಜಾನೆಯಲ್ಲಿ ಮತ್ತೊಂದು ದೇವರನ್ನ ಆರಾಧಿಸುವುದಕ್ಕೆ, ದೇವರನ್ನ ಸ್ತುತಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನ ಕೊಟ್ಟಿರುವಾಗ ನಾವು ಕೃತಜ್ಞತೆಯಿಂದ ಆತನನ್ನ ಆರಾಧಿಸುವ. ಒಂದು ಕನ್ನಡ ಹಾಡನ್ನು ಹಾಡಿ ದೇವರನ್ನ ಸ್ತುತಿಸುವ. ಶಿಲುಬೆಯೇ ನಿನ್ನ ಧ್ವಜ, ಮುಂದೆ ನಡೆ ಜವಾನ್, ಹಿಂದೆ ನೋಡದಿರು, ಯೇಸುವು ನಿನ್ನ ಬಂಡೆ ಎಂಬ ಕನ್ನಡ ಹಾಡನ್ನು ಹಾಡಿ ದೇವರನ್ನ ಮಹಿಮೆ ಪಡಿಸುವ. ಶಿಲುಬೆಯೇ ನಿನ್ನ ಧ್ವಜ, ಮುಂದೆ ನಡೆ ಜವಾನ್, ಹಿಂದೆ ನೋಡದಿರು, ಯೇಸುವು ನಿನ್ನ ಬಂಡೆ, ಹಿಂದೆ ನೋಡದಿರು, ಯೇಸುವು ನಿನ್ನ ಬಂಡೆ. ಶಿಲುಬೆಯೇ ನಿನ್ನ ಧ್ವಜ, ಮುಂದೆ ನಡೆ ಜವಾನ್, ಹಿಂದೆ ನೋಡದಿರು, ಯೇಸುವು ನಿನ್ನ ಬಂಡೆ, ಹಿಂದೆ ನೋಡದಿರು, ಯೇಸುವು ನಿನ್ನ ಬಂಡೆ. ನಿನ್ನ ದೋಣಿಯು ನದಿಯಲ್ಲಿ ಮುಳುಗಾಲು ಯಾರು ಉಳಿಸಾರು, ನಿನ್ನ ದೋಣಿಯು ನದಿಯಲ್ಲಿ ಮುಳುಗಾಲು ಯಾರು ಉಳಿಸಾರು, ಯೇಸುವು ಮಾತ್ರ ಉಳಿಸಬಲ್ಲನು, ಯೇಸುವು ಮಾತ್ರ ಉಳಿಸಬಲ್ಲನು, ನಿನ್ನ ದೋಣಿಯ, ನಿನ್ನ ದೋಣಿಯ. ಶಿಲುಬೆಯೇ ನಿನ್ನ ಮುಂದೆ ನಡೆ ಜವಾನ್, ಹಿಂದೆ ನೋಡದಿರು, ಯೇಸು ನಿನ್ನ ಬಂಡೆ, ಹಿಂದೆ ನೋಡದಿರು,
ಯೇಸುವು ನಿನ್ನ ಬಂಡೆ, ನಿನಗಾಗಿಯೇ ಆತ ಜಗದೋಳು ಬಂದನು ನಿನ್ನನ್ನು ಕಾಯಲು. ನಿನಗಾಗಿಯೇ ಆತ ಜಗದೋಳು ಬಂದನು ನಿನ್ನನ್ನು ಕಾಯಲು. ನಿನಗಾಗಿಯೇ ಯೇಸುವು ತೆರೆದನು, ನಿನಗಾಗಿಯೇ ಯೇಸುವು ತೆರೆದನು ಮುಕ್ತಿಯ ದ್ವಾರವ, ಮುಕ್ತಿಯ ದ್ವಾರವ. ಶಿಲುಬೆಯೇ ನಿನ್ನ ಧ್ವಜ, ಮುಂದೆ ನಡೆಜವ, ಹಿಂದೆ ನೋಡದಿರು. ಯೇಸುವು ನಿನ್ನ ಬಂಡೆ, ಹಿಂದೆ ನೋಡದಿರು. ಯೇಸುವು ನಿನ್ನ ಬಂಡೆ, ಹಿಂದೆ ನೋಡದಿರು. ಯೇಸುವು ನಿನ್ನ ಬಂಡೆ. ಹಲ್ಲೆಲೂಯಾ. ಶಿಲುಬೆಯೇ ನಿನ್ನ ಧ್ವಜ, ಮುಂದೆ ನಡೆಜವ, ಹಿಂದೆ ನೋಡದಿರು. ಯೇಸುವು ನಿನ್ನ ಬಂಡೆ. ಸೊ ನಮ್ಮ ಜೀವಿತದ ಒಂದು ಧ್ವಜ ಅನ್ನುವಂಥದ್ದು ಯೇಸು ಕ್ರಿಸ್ತನು. ಈ ಮುಂಜಾನೆಯಲ್ಲಿ ಈ ಸರ್ವಶಕ್ತನಾದ ದೇವರನ್ನ ಮತ್ತು ದಾವರ್ತಿ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು, ಈ ಒಂದು ಅವಕಾಶವನ್ನು ಕೊಟ್ಟಿರುವಾಗ ನಾವು ಕೃತಜ್ಞತೆಯಿಂದ ದೇವರನ್ನು ಸ್ತುತಿಸುವುದಕ್ಕೆ, ದೇವರನ್ನು ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. 92ನೇ ಕೀರ್ತನೆ ಅದರ ಪ್ರಾರಂಭದ 2 ವಾಕ್ಯಗಳಲ್ಲಿ ಕೀರ್ತನೆಗಾರನು ಬರೆದಿರುವಂಥದ್ದು, ಯೆಹೋವನೇ ನಿನ್ನನ್ನು ಕೊಂಡಾಡುವುದು, ಪರಾತ್ಪರನೇ ನಿನ್ನ ನಾಮವನ್ನು ಸಂಕೀರ್ತಿಸುವುದು ಯುಕ್ತವಾಗಿದೆ. ವೀಣಾಸ್ವರ ಮಂಡಲಗಳಿಂದಲೂ ಕಿನ್ನರಿಯ ಘನಸ್ವರದಿಂದಲೂ ಒತ್ತಾರೆಯಲ್ಲಿ ನಿನ್ನ ಪ್ರೇಮವನ್ನು, ರಾತ್ರಿಯಲ್ಲಿ ನಿನ್ನ ಸತ್ಯತೆಯನ್ನು ವರ್ಣಿಸುವುದು ಉಚಿತವಾಗಿದೆ. ಸೊ ದೇವರನ್ನ ಸ್ತುತಿಸುವಂಥದ್ದು, ದೇವರನ್ನ ಆರಾಧಿಸುವಂಥದ್ದು, ಅದು ಇಟ್ ಈಸ್ ಗುಡ್ ಎಂಬುದಾಗಿ ಇಂಗ್ಲಿಷ್ ಭಾಷೆಯಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಅದು ಒಳ್ಳೆಯದಾಗಿದೆ. ಅಂದರೆ ನಮ್ಮ ಜೀವಿತದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ, ಅತ್ಯಂತ ಅಮೂಲ್ಯವಾದಂತಹ ಒಂದು ಕಾರ್ಯ ದೇವರನ್ನ ಕೊಂಡಾಡುವಂಥದ್ದು, ದೇವರನ್ನ ಸಂಕೀರ್ತಿಸುವಂಥದ್ದು. ಕೊಂಡಾಡುವುದು ಅಂದರೆ ದೇವರ ಉಪಕಾರಗಳನ್ನು ನೆನೆಸಿ, ದೇವರ ಅದ್ಭುತಗಳನ್ನು ನೆನೆಸಿ ಆತನನ್ನು ಸ್ತುತಿಸುವಂಥದ್ದು ಎಂಬುದಾಗಿ. ಕೆಂಪು ಸಮುದ್ರವನ್ನು ದಾಟಿ ಬಂದ ಇಸ್ರಾಯೇಲರು ಮಿರ್ಯಾಮಳ ನಾಯಕತ್ವದಲ್ಲಿ ದೇವರನ್ನ ಕೊಂಡಾಡಿದರು ಎಂಬುದಾಗಿ ನಾವು ನೋಡುತ್ತೇವೆ. ಅಂದರೆ ಅಸಾಧ್ಯತೆಗಳ ನಡುವೆ ಸಾಧ್ಯತೆಗಳ ಮಾರ್ಗವನ್ನು ತೆರೆದ ದೇವರನ್ನ, ಅಥವಾ ನಾಶನದ ಮಾರ್ಗದಲ್ಲಿ ಇದ್ದಂತಹವರನ್ನ ನಿತ್ಯತ್ವದ ಮಾರ್ಗಕ್ಕೆ ನಡೆಸಿದಂತಹ ದೇವರನ್ನ ಸ್ತುತಿಸುವಂಥದ್ದಾಗಿದೆ ಕೊಂಡಾಡುವುದು ಎಂಬುದಾಗಿ. ನಿನ್ನ ನಾಮವನ್ನು ಸಂಕೀರ್ತಿಸುವಂಥದ್ದು ಅಂದರೆ ಕೀರ್ತಿಸುವಂಥದ್ದು, ಅದು ಯುಕ್ತವಾಗಿದೆ. ಇಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ಒತ್ತಾರೆಯಲ್ಲಿ ನಿನ್ನ ಪ್ರೇಮವನ್ನು, ರಾತ್ರಿಯಲ್ಲಿ ನಿನ್ನ ಸತ್ಯತೆಯನ್ನು ವರ್ಣಿಸುವಂಥದ್ದು. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಈ ದಿನವೂ ಯೆಹೋವನಿಂದಲೇ ನೇಮಕವಾದದ್ದು. ಒತ್ತಾರೆಯಲ್ಲಿ ಕಳೆದ ರಾತ್ರಿ ನಾವು ನಿದ್ರಿಸಿದೆವು, ಈ ಮುಂಜಾನೆಯಲ್ಲಿ ಆರೋಗ್ಯದೊಂದಿಗೆ ನಾವು ಎದ್ದಿದ್ದೇವೆ. ಹೀಗಿರುವಾಗ ದೇವರ ಪ್ರೀತಿಯನ್ನು ನಾವು ಏನು ಮಾಡಬೇಕಂತೆ? ಕೊಂಡಾಡುವಂಥವರಾಗಿರಬೇಕು. ರಾತ್ರಿಯಲ್ಲಿ ಆತನ ಸತ್ಯತೆಯನ್ನು ವರ್ಣಿಸುವಂಥದ್ದು. ರಾತ್ರಿಯ ಜಾವದಲ್ಲಿ ಅಂದರೆ ಬೆಳಗಿನ ಜಾವದಿಂದ ಎದ್ದಂತಹ ಸಮಯದಿಂದ ಮಲಗುವ ಸಮಯದ ತನಕ ದೇವರು ನಮ್ಮನ್ನು ಕಾಪಾಡಿದ ವಿಧಾನಗಳನ್ನು ನೆನೆಸಿ, ಆತನ ಸತ್ಯತೆಗಳನ್ನು ನೆನೆಸಿ ಆತನನ್ನು ಸ್ತುತಿಸುವಂಥದ್ದು ಯುಕ್ತವಾಗಿದೆ ಎಂಬುದಾಗಿ ಕೀರ್ತನೆಗಾರನು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ.
ನಾನು ಒಂದು ಪುಸ್ತಕದಲ್ಲಿ ಓದಿರುವಂಥದ್ದು, ಒಬ್ಬ ವ್ಯಕ್ತಿ ಪರಿಪೂರ್ಣವಾಗಿ ಕೃತಜ್ಞತೆಯುಳ್ಳವನಾಗಿದ್ದರೆ ಆತ ನಿರಂತರವಾಗಿ ದೇವರನ್ನು ಸ್ತುತಿಸುವಂಥವನಾಗಿರ್ತಾನೆ ಎಂಬುದಾಗಿ. ಅಂದರೆ ನಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದಗಳನ್ನು ನಾವು ಅವಲೋಕಿಸಿ ಅಥವಾ ದೇವರ ಆಶೀರ್ವಾದಗಳನ್ನು ಅನುಭವಿಸಿರುವಂತಹ ನಾವುಗಳು ಅದನ್ನು ಧ್ಯಾನಿಸುವಾಗ ನಾವು ನಮಗೆ ತಿಳಿಯದ ರೀತಿಯಲ್ಲಿಯೇ ಕೃತಜ್ಞತೆಯ ಮೂಲಕವಾಗಿ ಆತನಿಗೆ ವಂದನೆಯನ್ನು ಅಥವಾ ಸ್ತೋತ್ರವನ್ನು ಸಲ್ಲಿಸುವಂಥವರಾಗಿರ್ತೇವೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅಂದರೆ ದೇವರು ನಮ್ಮಿಂದ ಎದುರು ನೋಡುವಂತಹ ಒಂದೇ ಒಂದು ಕಾರ್ಯ, ನಾವು ದೇವರಿಗೆ ಕೃತಜ್ಞತೆಯುಳ್ಳವರಾಗಿರಬೇಕು. ಅನೇಕ ಕಾರ್ಯಗಳಿವೆ. ಅದರಲ್ಲಿ ಕೆಲವು ಕಾರ್ಯಗಳನ್ನು ಈ ಮುಂಜಾನೆಯಲ್ಲಿ ನಿಮ್ಮ ಮಧ್ಯದಲ್ಲಿ ಹೇಳುವುದಕ್ಕೆ ನಾನು ಬಯಸುವಂಥವನಾಗಿದ್ದೇನೆ. ಒಂದು, ನಾವು ದೇವರಿಗೆ ಕೃತಜ್ಞತೆಯುಳ್ಳವರಾಗಿರಬೇಕಾಗಿರುವಂಥದ್ದು ನಾಶನದ ಮಾರ್ಗದಲ್ಲಿ ಇದ್ದಂತಹ ನಮ್ಮನ್ನು ನಿತ್ಯತ್ವದ ಮಾರ್ಗಕ್ಕೆ ದೇವರು ನಮ್ಮನ್ನು ನಡೆಸಿದ್ದಾನೆ. ಪಾಪಕ್ಕೆ ದಾಸರಾದಂತಹ ನಮ್ಮನ್ನು ಯೇಸು ಕ್ರಿಸ್ತನ ಮರಣದ ಮೂಲಕವಾಗಿ ಪುತ್ರರ ಪದವಿಗೆ ದೇವರು ನಮ್ಮನ್ನು ನಡೆಸಿದ್ದಾನೆ. ಇದಕ್ಕೆ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ. ಎರಡು, ನಮ್ಮ ಜೀವಿತದಲ್ಲಿ ಕಳೆದ ದಿನದಲ್ಲಿ ದೇವರು ಮಾಡಿರುವ ಉಪಕಾರಗಳನ್ನು ನೆನೆಸಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಪ್ರತಿಯೊಬ್ಬರು ಕಂಠಪಾಠ ಮಾಡಿರುವಂತಹ ಒಂದು ಕೀರ್ತನೆ 103. ಅಲ್ಲಿ ಕೀರ್ತನೆಗಾರನು ನಾವು ಯಾವ ರೀತಿಯಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿರಬೇಕು ಎಂಬುವಂಥದ್ದನ್ನು ಸ್ಪಷ್ಟವಾಗಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಅಲ್ಲೇ ಕೀರ್ತನೆಗಾರನು ಹೇಳುವಂಥದ್ದು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಉಪಕಾರಗಳನ್ನು ಆತನು ಒಂದೊಂದಾಗಿ ಪಟ್ಟಿ ಮಾಡುವಂಥದ್ದನ್ನು ನೋಡುತ್ತೇವೆ. ಒಂದು, ನಿಮ್ಮ ಅಪರಾಧಗಳನ್ನು ಕ್ಷಮಿಸಿದನು. ಎರಡು, ಸಮಸ್ತ ರೋಗಗಳನ್ನು ವಾಸಿ ಮಾಡಿದನು. ಮೂರು, ನಮ್ಮ ಜೀವವನ್ನು ನಾಶನದಿಂದ ತಪ್ಪಿಸಿದನು. ನಾಲ್ಕು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಮ್ಮನ್ನು ಶೃಂಗರಿಸಿದನು. ಐದು, ಶ್ರೇಷ್ಠ ವರಗಳಿಂದ ನಮ್ಮ ಆಸೆಯನ್ನು ಪೂರ್ತಿಗೊಳಿಸುವನು. ಆರು, ಅದ್ದಿಗೆ ಬರುವಂತೆಯೇ ನಮಗೆ ಯೌವನವನ್ನು ತಿರುಗಿ ಬರಮಾಡುವನು. ಈ ಕಾರ್ಯಗಳನ್ನು ಅವಲೋಕಿಸಿ ಕೀರ್ತನೆಗಾರನು ಹೇಳುವಂಥದ್ದು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವ ಉಪಕಾರಗಳು ಅನೇಕ ಸಂದರ್ಭಗಳಲ್ಲಿ ದೇವರ ಮಕ್ಕಳಾದ ನಾವುಗಳು ದೇವರಿಂದ ಹೊಂದಿಕೊಂಡ ಆಶೀರ್ವಾದಗಳನ್ನು ನಾವು ಜ್ಞಾಪಕ ಮಾಡಿಕೊಳ್ಳದೆ ನಮ್ಮ ಜೀವಿತದಲ್ಲಿ ನಾವು ಅನುಭವಿಸಿರುವಂತಹ ಕಷ್ಟಗಳನ್ನು ಹೆಚ್ಚಾಗಿ ಹೇಳುವಂಥವರಾಗಿರ್ತೇವೆ. ಆದರೆ ನಮ್ಮ ಜೀವಿತವನ್ನು ನಾವು ಅವಲೋಕಿಸಿ ನೋಡುವಾಗ ನಮ್ಮ ಜನನದ ಪ್ರಾರಂಭದಿಂದ ಇದುವರೆಗೂ
ನಾವು ದೇವರಿಂದ ಹೊಂದಿಕೊಂಡಂತಹ ಆಶೀರ್ವಾದಗಳು ಅದು ಅಸಂಖ್ಯಾತವಾಗಿರುವಂಥದ್ದಾಗಿದೆ. ಅದನ್ನು ನಾವು ಮರೆತು ಹೋಗುವಂಥವರಾಗಿದ್ದೇವೆ ಅನ್ನುವಂಥದ್ದನ್ನು ನಾವು ಮರಿಬಾರದು. ನಾವು ನಮ್ಮ ಜೀವಿತದಲ್ಲಿ ದೇವರು ಮಾಡಿರುವಂತಹ ಆಶೀರ್ವಾದಗಳು ಅದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಸೊ ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರುವಾಗ ನಮ್ಮನ್ನು ನಡೆಸಿದ ದೇವರನ್ನ, ನಮ್ಮನ್ನು ಕಾಪಾಡಿದ ದೇವರನ್ನ, ನಮ್ಮನ್ನು ರಕ್ಷಿಸಿದ ದೇವರನ್ನ ಕೃತಜ್ಞತೆಯಿಂದ ಆತನನ್ನು ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಅಲ್ಪ ಸಮಯದ ದೇವರ ಧ್ಯಾನಕ್ಕಾಗಿ ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ ಅದರ 46ರಿಂದ 52 ವಾಕ್ಯಗಳನ್ನು ನಾವು ಧ್ಯಾನ ಮಾಡುವ. ಇಲ್ಲಿ ಯೇಸು ಸ್ವಾಮಿ ತನ್ನ ಸೇವೆಯ ಕಡೆಯ ದಿನಗಳಲ್ಲಿ ಮಾಡಿದ ಒಂದು ಅದ್ಭುತದ ಕುರಿತಾಗಿ ಬರೆದಿರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಇಲ್ಲಿ ಇದೇ ಭಾಗಗಳನ್ನು ಮತ್ತಾಯನ ಸುವಾರ್ತೆ 20ನೇ ಅಧ್ಯಾಯದಲ್ಲಿ, ಲೂಕನ ಸುವಾರ್ತೆ 18ನೇ ಅಧ್ಯಾಯದಲ್ಲಿಯೂ ನಾವು ನೋಡುವಂಥವರಾಗಿದ್ದೇವೆ. ಇಲ್ಲಿ ಯೇಸು ಸ್ವಾಮಿ ಒಬ್ಬ ಕುರುಡನಿಗೆ ದೃಷ್ಟಿಯನ್ನು ಕೊಟ್ಟಂತಹ ಒಂದು ಸಂಭವ ಇಲ್ಲಿ ಬರೆದಿರುವುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಯೇಸು ಸ್ವಾಮಿ ಎರಿಕೋವನ್ನ ದಾಟಿ ಎರಿಕೋವಿಗೆ ಬರುವಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ದಾರಿಯ ಮಗ್ಗುಲಲ್ಲಿ ಆತನು ಕುಳಿತು ಆತನು ಭಿಕ್ಷೆಯನ್ನ ಬೇಡುವಂತಹ ಒಂದು ಸನ್ನಿವೇಶ ಅಲ್ಲಿ ಬರೆಯಲ್ಪಟ್ಟಿದೆ. ಆ ವ್ಯಕ್ತಿಯ ಕುರಿತಾಗಿ ಬರೆದಿರುವಂಥದ್ದು, ಆತನು ಕುರುಡನಾದ ಭಿಕ್ಷೆಗಾರನು ಎಂಬುದಾಗಿ. ಆತನಿಗೆ ಒಂದು ಹೆಸರು ಉಂಟು, ಆತನ ಹೆಸರು ಬಾರ್ತಿಮಾಯ ಎಂಬುದಾಗಿ. ಆದರೆ ಅವನಿಗೆ ಕೊಟ್ಟಂತಹ ಒಂದು ಬಿರುದು ಕುರುಡನಾದ ಭಿಕ್ಷೆಗಾರನು. ಆತನ ಜೀವಿತದಲ್ಲಿ ಇದ್ದಂತಹ ಒಂದು ನ್ಯೂನ್ಯತೆ ಅನ್ನುವಂಥದ್ದು, ಈಸ್ ಎ ಬ್ಲೈಂಡ್, ಆತನು ಕುರುಡನಾದಂತಹ ಒಬ್ಬ ವ್ಯಕ್ತಿಯಾಗಿದ್ದನು. ಅವನ ಪ್ರಾಯ ಏನೆಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಬರೆದಿರುವಂಥದ್ದು, ತಿಮಾಯನ ಮಗನಾದ ಬರ್ತಿಮಾಯನು, ಅವನಿಗೆ ತಂದೆ ಇದ್ದಾನೆ, ಅವನಿಗೆ ಒಂದು ಹೆಸರು ಉಂಟು. ಆದರೂ ಸಹ ಆತನು ಕುರುಡನಾದದರ ಫಲವಾಗಿ ಅವನನ್ನು ಜನರು ಕರೆಯುತ್ತಿದ್ದಂಥದ್ದು ಕುರುಡ ಭಿಕ್ಷಾಗಾರನು ಎಂಬುದಾಗಿ. ಇದು ಅವನ ಜೀವಿತದಲ್ಲಿ ಇದ್ದಂತಹ ಒಂದು ನ್ಯೂನ್ಯತೆಯಾಗಿತ್ತು, ಅಥವಾ ಅವನು ಓರುತ್ತಿದ್ದಂತಹ ತನ್ನ ಶಿಲುಬೆ ಇದಾಗಿತ್ತು ಎಂದು ಹೇಳಿದರೆ ತಪ್ಪಾಗಲಾರದು. ಪ್ರತಿಯೊಬ್ಬ ದೇವರ ಮಕ್ಕಳ ಜೀವಿತದಲ್ಲಿ ಒಂದು ಶಿಲುಬೆ ಇರುವಂಥದ್ದಾಗಿದೆ. ಅನೇಕ ಸಂದರ್ಭಗಳಲ್ಲಿ ಈ ಶಿಲುಬೆಗಳನ್ನು ಹೊತ್ತುಕೊಂಡಿರುವ ನಾವುಗಳು ಯಥಾರ್ಥವಾಗಿ ದೇವರ ಸಾನ್ನಿಧ್ಯವನ್ನು ಅನುಭವಿಸುವುದಕ್ಕೆ ಆಗದೆ ನಮ್ಮ ಶಿಲುಬೆಯಲ್ಲಿಯೇ ಪ್ರಯಾಸ ಪಡುವಂಥದ್ದನ್ನು ನಾವು ನೋಡ್ತೇವೆ. ಇಲ್ಲಿ ಬರ್ತಿಮಾಯನ ಜೀವಿತದಲ್ಲಿ ಇದ್ದಂತಹ ಒಂದು ಶಿಲುಬೆ, ಆತನು ಒಬ್ಬ ಕುರುಡ ಎಂಬುವಂಥದ್ದು. ಆತನು ಎಷ್ಟು ದಿನಗಳಿಂದ, ಎಷ್ಟು ವರ್ಷಗಳಿಂದ
ಈ ರೀತಿಯಾಗಿ ಕಳೆಯುತ್ತಿದ್ದಾನೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೆ ತಾನು ತನ್ನ ಶಿಲುಬೆಯನ್ನ ತನ್ನ ನ್ಯೂನತೆಯಲ್ಲಿ ಬದುಕುತ್ತಿರುವಂತಹ ಸಂದರ್ಭದಲ್ಲಿಯೂ ಸಹ ದೇವರ ಕುರಿತಾಗಿ, ಯೇಸುವಿನ ಕುರಿತಾಗಿ ಒಂದು ಸ್ಪಷ್ಟವಾದ ತಿಳುವಳಿಕೆಯನ್ನ ಆತನು ಹೊಂದಿದವನಾಗಿದ್ದನು ಎಂಬುದಾಗಿ ಈ ವಾಕ್ಯವನ್ನ ಓದುವಾಗ ನಮಗೆ ಅರ್ಥವಾಗ್ತದೆ. ಪ್ರಿಯರೇ, ಪ್ರತಿಯೊಬ್ಬರ ಜೀವಿತದಲ್ಲಿ ಶಿಲುಬೆ ಇರುವಂಥದ್ದಾಗಿದೆ. ಪೌಲನು ತನ್ನ ಕುರಿತಾಗಿ ಹೇಳುವಂಥದ್ದು, ನನ್ನಲ್ಲಿರುವ ಈ ಶೂಲ ಬಿಟ್ಟು ಹೋಗುವುದಕ್ಕಾಗಿ ನಾನು ಪ್ರಾರ್ಥಿಸಿದೆ. ಅಂದರೆ ಪೌಲನ ಜೀವಿತದಲ್ಲಿಯೂ ಒಂದು ಶಿಲುಬೆ, ಒಂದು ವ್ಯಾಧಿ ಎಂಬ ಶಿಲುಬೆ ಆತನ ಮೇಲೆ ಇತ್ತು. ಪೌಲನು ಅದರ ಕುರಿತಾಗಿ ಹೇಳುವಂಥದ್ದು, ನನ್ನನ್ನು ನಾನೇ ಹೆಚ್ಚಿಸಿಕೊಳ್ಳದೆ ಇರುವುದಕ್ಕಾಗಿ ಶರೀರದಲ್ಲಿ ಒಂದು ಶೂಲವು ಇಡಲ್ಪಟ್ಟಿತು. ಯೇಸು ಸ್ವಾಮಿ ತನ್ನ ಸೇವೆಯ ಸಂದರ್ಭದಲ್ಲಿ ಹೇಳಿರುವಂಥದ್ದು, ಟೇಕ್ ಅಪ್ ಯುವರ್ ಕ್ರಾಸ್ ಆ್ಯಂಡ್ ಫಾಲೋ ಮೀ. ನಿಮ್ಮ ಶಿಲುಬೆಯನ್ನ ಒತ್ತುಕೊಂಡು ನನ್ನ ಹಿಂದೆ ಬನ್ನಿರಿ. ಅಂದರೆ ನಮ್ಮ ಪರಿಸ್ಥಿತಿಗಳು ಏನೇ ಆಗಿದ್ದರೂ, ಅದು ಶಾರೀರಿಕವಾದಂತಹ ನ್ಯೂನತೆಗಳಾಗಿರಬಹುದು ಅಥವಾ ಆರ್ಥಿಕವಾದಂತಹ ಪರಿಸ್ಥಿತಿಗಳು ಆಗಿರಬಹುದು, ಅದು ಏನೇ ಆಗಿದ್ರು ಒಬ್ಬ ಯಥಾರ್ಥವಾದ ದೇವರ ಮಗ, ದೇವರ ಮಗಳು ತನ್ನ ನ್ಯೂನತೆಯಲ್ಲಿ ಕುಳಿತುಕೊಳ್ಳದೆ ಆ ನ್ಯೂನತೆಯನ್ನ ತೆಗೆದುಕೊಂಡು ದೇವರನ್ನ, ಯೇಸುವನ್ನ ಹಿಂಬಾಲಿಸುವಂತವರಾಗಿರಬೇಕು ಎಂಬುವಂಥದ್ದನ್ನ ನೀನು ನಾನು ಮರೆಯಬಾರದು. ಇಲ್ಲಿ ಬಾರ್ತಿಮಾಯನು ಆತನು ಕುರುಡನಾಗಿದ್ದಾಗ್ಯೂ ಯೇಸುವಿನ ಕುರಿತಾಗಿ ಒಂದು ಸ್ಪಷ್ಟವಾದ ತಿಳುವಳಿಕೆಯನ್ನ ಆತನು ಪಡೆದುಕೊಂಡವನಾಗಿದ್ದನು. ಪ್ರಿಯರೇ, ನೀನು ನಾವು ಆರಾಧಿಸುವ ದೇವರ ಕುರಿತಾಗಿ ಒಂದು ಸ್ಪಷ್ಟವಾದ ತಿಳುವಳಿಕೆಯನ್ನ ಹೊಂದಿಕೊಂಡಿದ್ದೇವ, ಅಥವಾ ಯಾರದೋ ಮಾತನ್ನ ಕೇಳಿ ಯಾವುದೋ ಪ್ರಲೋಭನೆಗೆ ಒಳಪಟ್ಟು ಈ ಕ್ರಿಸ್ತನನ್ನ ಹಿಂಬಾಲಿಸುತ್ತಿದ್ದೇವ ಎಂಬುವಂಥ ಒಂದು ಪ್ರಶ್ನೆ ನಮಗೆ ನಾವೇ ಕೇಳಿಕೊಳ್ಳಬೇಕಾಗಿರುವಂಥದ್ದು ಬಹಳ ಒಳ್ಳೆಯದು. ಇಲ್ಲಿ ಬಾರ್ತಿಮಾಯನು ಯೇಸು ಯಾರೆಂಬುದಾಗಿ ಸ್ಪಷ್ಟವಾಗಿ ತಿಳಿದವನಾಗಿದ್ದನು. 47ನೇ ವಾಕ್ಯದಲ್ಲಿ, ಈ ಮಾರ್ಗವಾಗಿ ಹೋಗುವವನು ನಜರೇತಿನ ಯೇಸುವೆಂದು ಅವನು ಕೇಳಿ. ಕಾರಣ, ಅವನು ಕುರುಡ. ತಾನು ಭಿಕ್ಷೆ ಬೇಡುವುದಕ್ಕೆ ದಾರಿಯ ಮಗ್ಗುಲಲ್ಲಿ ಕುಳಿತಿರುವಾಗ ಒಂದು ದೊಡ್ಡ ಜನರ ಗುಂಪು ಹಾದು ಹೋಗುವಂತಹ ಶಬ್ದವನ್ನ ಆತನು ಕೇಳ್ದ. ಅದುವರೆಗೂ ಕೇಳರಿಯದ ಒಂದು ಶಬ್ದವನ್ನ ಆತನು ಕೇಳಿದಾಗ ಆತನು ವಿಚಾರಿಸುತ್ತಾನೆ. ವಿಚಾರಿಸಿದಾಗ ತಿಳಿದಂತಹ ಒಂದು ವಿಚಾರ, ನಜರೇತಿನ ಯೇಸು ಹಾದು ಹೋಗ್ತಾ ಇದ್ದಾನೆ. ಬಾರ್ತಿಮಾಯನು ಕುಳಿತಿದ್ದಾನೆ, ಯೇಸು ಮುಂದೆ ಹೋಗ್ತಾ ಇದ್ದಾನೆ. ಯೇಸುವಿನ ಹಿಂದೆ ದೊಡ್ಡ ಜನರ ಗುಂಪು ಹೋಗ್ತಾ ಇದೆ. ಬಾರ್ತಿಮಾಯನ ದಾಟಿ ಯೇಸು ಸ್ವಾಮಿ ಆಲ್ರೆಡಿ ಹೋಗಿದ್ದಾನೆ. ತದನಂತರವಾಗಿ ಬಾರ್ತಿಮಾಯನು ಕೇಳಿರಬಹುದು, ಏನಾಗ್ತಾ ಇದೆ ಇಲ್ಲಿ, ಯಾಕೆ ಇಷ್ಟು ಜನರ ಗುಂಪು? ಆಗ ಯಾರೋ ಹೇಳಿದ್ರು, ನಜರೇತಿನ ಯೇಸು ಹಾದು ಹೋಗ್ತಾ ಇದ್ದಾನೆ, ಯೇಸು ಹಾದು ಹೋಗ್ತಾ ಇದ್ದಾನೆ. ಯಾವಾಗ ಬಾರ್ತಿಮಾಯನು ಯೇಸು ಹಾದು ಹೋಗುತ್ತಿದ್ದಾನೆ ಎಂಬ ಶಬ್ದವನ್ನು ಕೇಳಿದನು, ತಕ್ಷಣವಾಗಿ ತನ್ನ ನಂಬಿಕೆಯನ್ನ ಹೊರಹಾಕುವಂಥದ್ದನ್ನು ನಾವು ನೋಡುತ್ತೇವೆ.
47ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು, ಈ ಮಾರ್ಗವಾಗಿ ಹೋಗುವವನು ನಜರೇತಿನ ಯೇಸುವೆಂದು ಅವನು ಕೇಳಿ ತಕ್ಷಣವಾಗಿಯೇ ನಜರೇತಿನ ದಾವೀದನ ಕುಮಾರನೇ ಯೇಸುವೆ ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದನು. ಬಹಳ ಗಮನ ಬಿಟ್ಟು ನಾವು ನೋಡಬೇಕು. ಆತನು ಒಂದು ಬಾರಿ ಮಾತ್ರವಲ್ಲ, ನಿರಂತರವಾಗಿ ಕೂಗುವುದಕ್ಕೆ ಪ್ರಾರಂಭಿಸಿದನು. ದಾವೀದನ ಕುಮಾರನೇ ಅಂದರೆ ಈ ನಜರೇತಿನ ಯೇಸು ಯಾರಾಗಿದ್ದಾನೆ ಎಂಬುವಂತಹ ಸ್ಪಷ್ಟವಾದ ಮಾಹಿತಿ ಬರ್ತಿಮಾಯನು ಪಡೆದುಕೊಂಡಿದ್ದನು. ಆತನು ಕುರುಡನಾಗಿದ್ದಾಗ್ಯೂ. ಪ್ರಿಯರೇ, ಶಾರೀರಿಕವಾಗಿ ಅವನಿಗೆ ನೋಡುವುದಕ್ಕೆ ಸಾಧ್ಯವಾಗದೆ ಇದ್ದಾಗ್ಯೂ ಧರ್ಮಶಾಸ್ತ್ರದಲ್ಲಿ ಯೇಸುವಿನ ಕುರಿತಾಗಿ ಬರೆದಿರುವಂತಹ ವಿಚಾರಗಳನ್ನು ಆತನು ಗ್ರಹಿಸಿಕೊಂಡವನಾಗಿದ್ದನು. ಇಂದು ನಾವುಗಳು ಯೇಸುವಿನ ಕುರಿತಾಗಿ ಒಂದು ಸ್ಪಷ್ಟವಾದ ಮಾಹಿತಿಯನ್ನ ಪಡೆದುಕೊಂಡಿದ್ದೇವ ಎಂಬ ಒಂದು ಪ್ರಶ್ನೆಯನ್ನ ನಾವು ನಮಗೆ ಕೇಳಿಕೊಳ್ಳಬೇಕಾಗಿರುವಂಥದ್ದು ಬಹಳ ಅವಶ್ಯವಾಗಿದೆ. ದಾವೀದನ ಕುಮಾರನು ಅಂದರೆ ದಾವೀದನ ಸಂತತಿಯಲ್ಲಿ ಬಂದಂಥವನು. ಆತನು ಮಸ್ಸಿಯನು ಅಂದ್ರೆ ಮಸ್ಸಿಯನು ದಾವೀದನ ಸಂತತಿಯಲ್ಲಿಯೇ ಬರುವವನು ಎಂಬುದಾಗಿ ಸತ್ಯವೇದದಲ್ಲಿ ಪ್ರವಾದನ ಗ್ರಂಥದಲ್ಲಿ ಬರೆದಿರುವಂತಹ ಮಾತುಗಳನ್ನ ಗ್ರಹಿಸಿಕೊಂಡವನಾಗಿದ್ದನು ಈ ಬರ್ತಿಮಾಯನು. ಯಾರು? ಕುರುಡನಾದ ಬರ್ತಿಮಾಯನು. ಲಿಟ್ರಲಿ ಬ್ಲೈಂಡ್. ಪ್ರಿಯರೇ, ನಮಗೆ ಕಣ್ಣುಗಳು ಕಾಣುತ್ತದೆ, ನಮಗೆ ಸತ್ಯವೇದವು ಕೊಡಲ್ಪಟ್ಟಿದೆ. ಆದರೆ ಯೇಸುವಿನ ಕುರಿತಾಗಲಿ ದೇವರ ಕುರಿತಾಗಲಿ ಒಂದು ಸ್ಪಷ್ಟವಾದ ಮಾಹಿತಿ ನಮಗಿಲ್ಲ ಎಂದರೆ ತಪ್ಪಾಗಲಾರದು. ಇಂದು ಅನೇಕರು ಯೇಸುವನ್ನ ಹಿಂಬಾಲಿಸುವಂಥದ್ದು ಕೇವಲ ಭೌತಿಕವಾದಂತಹ ಆಶೀರ್ವಾದಗಳನ್ನ ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ ಮಾತ್ರ, ಅಥವಾ ಶಾರೀರಿಕವಾದ ಬಿಡುಗಡೆಯನ್ನ ಹೊಂದುವುದಕ್ಕೆ ಮಾತ್ರ ಎಂದರೆ ತಪ್ಪಾಗಲಾರದು. ನೀನು ನಾನು ಈ ಯೇಸುವನ್ನ ಹಿಂಬಾಲಿಸುವಂತ ಮೂಲ ಉದ್ದೇಶ ಏನೆಂಬುದಾಗಿ ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಳುವ. ಸೊ ಇಲ್ಲಿ ಬರ್ತಿಮಾಯನು ನಜರೇತಿನ ಯೇಸು ಹಾದು ಹೋಗುತ್ತಿದ್ದಾನೆ ಎಂಬುವಂತಹ ಶ್ರುತಿಯನ್ನ ಕೇಳಿದಾಗ ಆತನು ತಕ್ಷಣವಾಗಿ ಕೂಗುವಂಥದ್ದು, ದಾವೀದನ ಕುಮಾರನೇ, ದಾವೀದನ ಕುಮಾರನೇ ಅಂದ್ರೆ ಮಸ್ಸಿಯನೇ ಎಂಬುದಾಗಿ, ರಕ್ಷಕನೇ ಎಂಬುದಾಗಿ. ದಾವೀದನ ಕುಮಾರ ಎಂಬುದಾಗಿ ಹೇಳಿದಾಗ ದಾವೀದನ ಮಗ ಎಂಬುದಾಗಿ ಅಲ್ಲ, ಮಸ್ಸಿಯನು, ರಕ್ಷಕನು ಎಂಬುದಾಗಿ ಹೇಳುವಂಥದ್ದು. ಯೇಸುವೆ ನನ್ನನ್ನ ಕರುಣಿಸು. ಕೀಪ್ ಆನ್ ಟೆಲಿಂಗ್, ಕೀಪ್ ಆನ್. ಅನೇಕರು ಸುಮ್ಮನಿರು ಎಂದು ಅವನನ್ನ ಗದರಿಸಿದರು. ಸಮಾಜ ಅವನಿಗೆ ವಿರೋಧವಾಗಿತ್ತು, ಕುಟುಂಬ ಅವನಿಗೆ ವಿರೋಧವಾಗಿತ್ತು, ಅವನ ಧರ್ಮ ಅವನಿಗೆ ವಿರೋಧವಾಗಿತ್ತು. ಆದಾಗ್ಯೂ ಬರ್ತಿಮಾಯನು, ಕುರುಡನಾದ ಬರ್ತಿಮಾಯನು, ತನ್ನ ಶಿಲುಬೆಯನ್ನು ಹೊತ್ತುಕೊಂಡಿದ್ದಂತ ಬರ್ತಿಮಾಯನು ಯೇಸು ಹಾದು ಹೋಗುತ್ತಿರುವುದನ್ನು ನೋಡಿದಾಗ ಮಸ್ಸಿಯನೇ, ಯೇಸುವೆ ನನ್ನನ್ನು ರಕ್ಷಿಸು ಎಂಬುದಾಗಿ ಆತನು ಕೂಗುವುದಕ್ಕೆ ಪ್ರಾರಂಭಿಸಿದನು. 48ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು, ಆತನು ಮತ್ತಷ್ಟು ಗಟ್ಟಿಯಾಗಿ ಕೂಗಿದ. ಜನರ ಗದರಿಸುವಿಕೆ ಅವನಿಗೆ ಒಂದು ಅಡ್ಡಿಯಾಗಲಿಲ್ಲ.
ಜನರ ತಿರಸ್ಕಾರ ಆತನಿಗೆ ಒಂದು ಅಡ್ಡಿಯಾಗಲಿಲ್ಲ. ಬಿಕಾಸ್ ಈ ನ್ಯೂ, ಆತನಿಗೆ ಗೊತ್ತಿತ್ತು ಹಾದು ಹೋಗುವಂತಹ ವ್ಯಕ್ತಿ ಯಾರಾಗಿದ್ದಾನೆಂಬುದಾಗಿ. ಪ್ರಿಯ ದೇವ ಜನರೇ, ನಿನಗೆ ನನಗೆ ನಾವು ಆರಾಧಿಸುವಂತಹ ದೇವರು ಯೇಸು ಯಾರೆಂಬುದಾಗಿ ಸ್ಪಷ್ಟವಾದ ತಿಳುವಳಿಕೆ ಇದೆಯಾ? ಅವನ ಕೂಗನ್ನ ಕೇಳಿದಂತಹ ಯೇಸು ಆತನು ನಿಂತನು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ 49ನೇ ವಾಕ್ಯದಲ್ಲಿ. ಆಗ ಯೇಸು ನಿಂತು ಅವನನ್ನ ಕರೆಯಿರಿ ಎಂದರು. ಯಾವಾಗ ಯೇಸು ಸ್ವಾಮಿ ತನ್ನನ್ನು ಕರೆಯುತ್ತಿದ್ದಾನೆ ಎಂಬ ಶ್ರುತಿಯನ್ನ ಕೇಳಿದಾಗ ಈ ಕುರುಡನು ತನ್ನ ಹೊದಿಕೆಯನ್ನ ತೆಗೆದುಹಾಕಿ ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದ. ಇಲ್ಲಿ ಯೇಸುವಿನ ಒಂದು ಪ್ರಶ್ನೆ, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ? ಅಲ್ಲಿ ಕುರುಡನ ಪ್ರತ್ಯುತ್ತರವನ್ನು ನೋಡಿ, ಯೇಸುವೇ, ಗುರುವೇ, ನನಗೆ ಕಣ್ಣು ಬರುವಂತೆ ಮಾಡು, ನನಗಿರುವ ಅವಮಾನವನ್ನು ತೊಲಗಿಸು. ನನಗೆ ಒಂದು ಹೆಸರಿದೆ, ನನ್ನ ಹೆಸರು ಬರ್ತಿಮಾಯ, ಬಟ್ ಪೀಪಲ್ ಕಾಲ್ ಮಿ ಬ್ಲೈಂಡ್ ಮ್ಯಾನ್. ಇದು ನನ್ನ ಅವಮಾನ, ನನಗಿರುವ ಅವಮಾನವನ್ನು ತೊಲಗಿಸು. ಪ್ರಿಯರೇ, ಇಂದು ನಮ್ಮ ಪ್ರಾರ್ಥನೆ ಏನಾಗಿದೆ? ನನ್ನ ಅವಮಾನವನ್ನು ತೊಲಗಿಸು ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವಾ? ಅಥವಾ ಸ್ವಲ್ಪ ಆರ್ಥಿಕವಾದ ಸಹಾಯವನ್ನು ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸುತ್ತಿದ್ದೇವಾ? ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡುತ್ತೇವೆ, ಪೇತ್ರ ಯೋಹಾನರು ಮಧ್ಯಾಹ್ನದ 3 ಗಂಟೆಯ ಜಾವದಲ್ಲಿ ನಡೆಯುವಂಥ ಪ್ರಾರ್ಥನೆಗೆ ಹೋಗುವಂಥ ಸಂದರ್ಭದಲ್ಲಿ ಸುಂದರವೆಂಬ ದೇವಾಲಯದ ಬಾಗಿಲಲ್ಲಿ ಒಬ್ಬ ಕುಂಟನು ಕುಳಿತುಕೊಂಡಿದ್ದನು. ಈ ಕುಂಟನು ಇವರನ್ನು ನೋಡಿ, ಯಾರನ್ನು ನೋಡಿ? ಪೇತ್ರ ಯೋಹಾನರನ್ನು ನೋಡಿ, ಇವರಿಂದ ತನಗೆ ಏನಾದರೂ ಆರ್ಥಿಕವಾದ ಸಹಾಯ ಸಿಕ್ಕುತ್ತದೋ ಎಂಬುದಾಗಿ ಅವರನ್ನು ದೃಷ್ಟಿಸಿ ನೋಡ್ದ. ಆಗ ಪೇತ್ರ ಹೇಳುವಂಥದ್ದು, ಬೆಳ್ಳಿ ಬಂಗಾರಗಳು ನನ್ನಲ್ಲಿಲ್ಲ, ಆದರೆ ನಮ್ಮಲ್ಲಿರುವಂಥದ್ದನ್ನು ನಿಮಗೆ ಕೊಡ್ತೇನೆ, ಯೇಸು ಕ್ರಿಸ್ತನ ನಾಮದಲ್ಲಿ ಎದ್ದು ನಡೆದಾಡು. ಅಲ್ಲಿ ಆ ವ್ಯಕ್ತಿ ಎದುರು ನೋಡುತ್ತಿದ್ದಂಥದ್ದು ಒಂದು ಆರ್ಥಿಕವಾದ ಸಹಾಯವನ್ನ. ಆದರೆ ಇಲ್ಲಿ ಬರ್ತಿಮಾಯನು ಮಸ್ಸೀಯನನ್ನ, ರಕ್ಷಕನಿಂದ ಎದುರು ನೋಡುವಂಥದ್ದು ನನ್ನ ಅವಮಾನವನ್ನು ತೊಲಗಿಸು, ಅಂದರೆ ನನ್ನ ಕುರುಡುತನವನ್ನು ನಿವಾರಿಸು ಎಂಬುದಾಗಿ, ನನಗೆ ಕಣ್ಣು ಬರುವಂತೆ ಮಾಡು ಎಂಬುದಾಗಿ. ಪ್ರಿಯರೇ, ಕ್ರೈಸ್ತತ್ವ ಅನ್ನುವಂಥದ್ದು ಆರ್ಥಿಕವಾಗಿ ನಮ್ಮನ್ನು ಆಶೀರ್ವಾದ ಮಾಡುವಂತಹ ಒಂದು ಮಾರ್ಗವಲ್ಲ. ಕ್ರೈಸ್ತತ್ವ ಅನ್ನುವಂಥದ್ದು ನಮ್ಮ ನಿಂದೆಯನ್ನು ನಿವಾರಿಸುವಂಥದ್ದಾಗಿದೆ, ನಮ್ಮ ಅವಮಾನವನ್ನು ನಿವಾರಿಸುವಂಥದ್ದಾಗಿದೆ. ಇಲ್ಲಿ ಬರ್ತಿಮಾಯನು ಅದುವರೆಗೂ ತಾನು ಓರುತ್ತಿದ್ದಂತಹ ಶಿಲುಬೆ, ಕುರುಡುತನವೆಂಬ ಶಿಲುಬೆಯನ್ನ ಯೇಸುವನ್ನ ದೃಷ್ಟಿಸಿದಾಗ ಆತನು ಹೇಳುವಂಥದ್ದು, ನನಗೆ ಕಣ್ಣು ಬರುವಂತೆ ಮಾಡು, ನನ್ನ ಅವಮಾನವನ್ನು ತೊಲಗಿಸು. ಕೀರ್ತನೆ ನೋಡ್ತೇವೆ, ಆತನನ್ನ ದೃಷ್ಟಿಸಿದವರು ಪ್ರಕಾಶ ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಯಾರು ದೇವರನ್ನ ದೃಷ್ಟಿಸುತ್ತಾರೆ ಅವರು ಅವಮಾನವನ್ನು ಹೊಂದೋದಿಲ್ಲ. ಇಲ್ಲಿ ಬರ್ತಿಮಾಯನು ಯೇಸುವಿನ ಶಬ್ದವನ್ನ ಕೇಳಿದ. ಆತನು ಯೇಸು ಯಾರೆಂಬುದಾಗಿ ಗ್ರಹಿಸಿಕೊಂಡದರ ಫಲವಾಗಿ ಆ ಯೇಸುವಿನ ಬಳಿಗೆ ಕೇಳುವಂಥದ್ದು, ಮಸ್ಸೀಯನೇ, ರಕ್ಷಕನೇ, ನನಗೆ ಕಣ್ಣು ಬರುವಂತೆ ಮಾಡು, ನನ್ನ ಅವಮಾನವನ್ನು ತೊಲಗಿಸು ಎಂಬುದಾಗಿ. ಯೇಸುವಿನ ಪ್ರತ್ಯುತ್ತರ, ಹೋಗು,
ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ. ನಿನ್ನ ನಂಬಿಕೆ ಪ್ರಿಯರೇ, ನಮ್ಮ ನಂಬಿಕೆ ಏನಾಗಿದೆ? ಬಿಕಾಸ್ ಈ ನ್ಯೂ ಭರ್ತಿಮಾಯನಿಗೆ ಗೊತ್ತಿತ್ತು ನಜರೇತಿನ ಯೇಸು ಯಾರೆಂಬುದಾಗಿ. ಭರ್ತಿಮಾಯನು ನಜರೇತಿನ ಯೇಸು ಯಾರೆಂಬುದಾಗಿ ಸ್ಪಷ್ಟವಾಗಿ ಗ್ರಹಿಸಿಕೊಂಡವನಾಗಿದ್ದನು. ಈ ಮುಂಜಾನೆಯಲ್ಲಿ ಪ್ರಿಯ ದೇವರ ಮಕ್ಕಳೇ, ಆರ್ ವಿ ನ್ಯೂ ಹೂ ಇಸ್ ಜೀಸಸ್ ಪರ್ಸನಲಿ? ಯೇಸು ಯಾರೆಂಬುದಾಗಿ ಸ್ಪಷ್ಟವಾದ ಗ್ರಹಿಕೆ ನಮ್ಮಲ್ಲಿದೆಯಾ? ಈ ಒಂದು ಪ್ರಶ್ನೆಯನ್ನು ಕೇಳುವಾಗ ಅನೇಕರು ನಗಬಹುದು. ಆದಾಗ್ಯೂ ಇಲ್ಲಿ ಭರ್ತಿಮಾಯನು, ದ ಬ್ಲೈಂಡ್ ಮ್ಯಾನ್, ಈ ನ್ಯೂ ಹೂ ಇಸ್ ಜೀಸಸ್. ಇಲ್ಲಿ ಹಾದು ಹೋಗುವಂತಹ ವ್ಯಕ್ತಿ ಯಾರೆಂಬುದಾಗಿ ಸ್ಪಷ್ಟವಾಗಿ ಗ್ರಹಿಸಿಕೊಂಡಿದ್ದಂತಹ ಭರ್ತಿಮಾಯನು ಹೇಳುವಂಥದ್ದು, ದಾವೀದನ ಕುಮಾರನೇ, ಅಂದರೆ ಮಸ್ಸಿಯನೇ, ಯೇಸುವೆ, ರಕ್ಷಕನೇ, ನನ್ನನ್ನ ಕರುಣಿಸು. ಈ ಮುಂಜಾನೆಯಲ್ಲಿ ಪ್ರಿಯ ದೇವಜನರೇ, ಈ ಯೇಸುವನ್ನ ನಾವು ಆರಾಧಿಸುವಂತವರಾಗಿದ್ದೇವೆ. ಕ್ರಾಸ್, ನಮ್ಮಲ್ಲಿರುವಂತಹ ಶಿಲುಬೆ ಏನಾಗಿದೆ? ಸೊ ವಿಚ್ ಕ್ರಾಸ್ ದಟ್ ವಿ ಆರ್ ಕ್ಯಾರಿಂಗ್? ನಮ್ಮ ಜೀವಿತದಲ್ಲಿ ನಾವು ಹೊತ್ತು ಸಾಗುತ್ತಿರುವಂತಹ ಶಿಲುಬೆ ಏನಾಗಿದೆ? ಈ ಮುಂಜಾನೆಯಲ್ಲಿ ಯೇಸುವಿನ ಮುಂಭಾಗದಲ್ಲಿ, ಮಸ್ಸಿಯನ ಮುಂಭಾಗದಲ್ಲಿ, ಯೇಸುವೆ, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂಬುದಾಗಿ ಭರ್ತಿಮಾಯನು ಪ್ರಾರ್ಥಿಸಿದ ರೀತಿಯಲ್ಲಿ ನಾನು ಪ್ರಾರ್ಥಿಸುವುದಾದರೆ, ಇದುವರೆಗೂ ನಾವು ಒತ್ತಿರುವಂತಹ ಶಿಲುಬೆಯನ್ನ ಆತನು ಬದಲಾಯಿಸುವಂತವನಾಗಿದ್ದಾನೆ. ಇನ್ ದ ಪ್ಲೇಸ್ ಆಫ್ ಕ್ರಾಸ್ ಗಾಡ್ ವಿಲ್ ಗಿವ್ ದ ಕ್ರೌನ್. ಶಿಲುಬೆಯ ಸ್ಥಾನದಲ್ಲಿ ಆ ಶಿಲುಬೆಯನ್ನ ಬದಲಾಯಿಸಿ ಆತನು ಕಿರೀಟವನ್ನ ಕೊಡುವಂತಹ ದೇವರಾಗಿದ್ದಾನೆ. ಈ ಮುಂಜಾನೆಯಲ್ಲಿ ನಮ್ಮನ್ನೇ ದೇವರ ಸನ್ನಿಧಾನಕ್ಕೆ ನಾವು ಸಮರ್ಪಿಸುವ. ಶಿಲುಬೆಯೇ ನಿನ್ನ ಧ್ವಜ, ಮುಂದೆ ನಾಡೆಜವ, ಹಿಂದೆ ನೋಡದಿರು. ಯೇಸುವು ನಿನ್ನ ಬಂಡೆ, ಹಿಂದೆ ನೋಡದಿರು. ಯೇಸುವು ನಿನ್ನ ಬಂಡೆ, ಹಿಂದೆ ನೋಡದಿರು. ಯೇಸುವು ನಿನ್ನ ಬಂಡೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಒಂದು ದಿನಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇವೆ ಸ್ವಾಮಿ. ಹೌದು ಕರ್ತನೆ, ದಾವೀದ ಕುಮಾರನೇ, ಯೇಸುವೆ, ನನ್ನನ್ನು ಕರುಣಿಸು ಎಂಬುದಾಗಿ ಭರ್ತಿಮಾಯನು ಮೊರೆ ಇಟ್ಟಾಗ ಆತನ ಮೊರೆಗೆ ಕಿವಿಗೊಟ್ಟು ಅವನ ಜೀವಿತದಲ್ಲಿ ಇದ್ದಂತಹ ಅವಮಾನವನ್ನು ತೊಲಗಿಸಿ ಅವರಿಗೆ ನಿತ್ಯವಾದಂತಹ ಸಂತೋಷವನ್ನು ನೀನು ದಯಪಾಲಿಸುತ್ತ ದೇವರಾಗಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ಮುಂಜಾನೆಯಲ್ಲಿ ಮತ್ತು ನಾವತ್ತೆ ಕರ್ತನೆ, ನಮ್ಮನ್ನೇ ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸ್ತಾ ಇದ್ದೇವೆ. ನಿಮ್ಮ ವಾಕ್ಯವನ್ನು ಕೇಳುವಂತಹ ಪ್ರತಿಯೊಬ್ಬರನ್ನ ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ. ಪ್ರತಿಯೊಬ್ಬರನ್ನ ಆಶೀರ್ವದಿಸು. ಅವರ ಜೀವಿತದಲ್ಲಿರುವಂಥ ನಿಂದೆಯನ್ನು, ಅವರ ಜೀವಿತದಲ್ಲಿರುವಂಥ ಅವಮಾನವನ್ನು ತೊಲಗಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತಿದ್ದೇನೆ. ಪ್ರಾರ್ಥನೆ ಕಳೆದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ, ನಾವು ಪ್ರಾರ್ಥಿಸಿದಂಥ ಎಲ್ಲ ಪ್ರಾರ್ಥನಾ ಮನವಿಗಳ ಮೇಲೆ ಇಂದಿನಿಂದ ಸದಾ ಕಾಲವೂ ನೆಲೆಯಾಗಿರಲಿ. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.